ನಮಸ್ಕಾರ ಸ್ನೇಹಿತರೆ. ಹೆವಿ ಚಳಿ ಅಲ್ಲ, ಮನೇಲಿ ಇರೋಕ್ಕಾಗಲ್ಲ, ಹೊರಗೆ ಹೋಗೋಕ್ಕಾಗಲ್ಲ, ಕಿಟಿಕಿ ತೆಗಿಯಂಗಿಲ್ಲ, ಹಾಸಿಗೆಯಿಂದ ಕೆಳಗೆ ಇಳಿಯೋಕ್ಕಾಗ್ತಾ ಇಲ್ಲ, ನೆಲ ಕಾಲಿಡಂಗಿಲ್ಲ. ಚಳಿ 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 ಚಳಿ. ಇದೇನು ಕರ್ನಾಟಕನಾ ಇಲ್ಲ ಹಿಮಾಲಯನಾ ಅಂತ ನಿಮಗೂ ಕೂಡ ಗಾಬರಿ ಆಗಿರ್ಬೋದು. ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಫ್ರಿಡ್ಜ್ ಒಳಗಿರೋ ಫೀಲಿಂಗ್ ಆಗ್ತಾ ಇದೆ. ಬೆಂಗಳೂರಲ್ಲಿ 14 ಡಿಗ್ರಿ ತಾಪಮಾನ, ಬೀದರ್ನಲ್ಲಿ 7 ಡಿಗ್ರಿ. ಬೀದರ್ ಅಂತೂ ಲಂಡನ್ ಥರ ಆಗ್ಬಿಟ್ಟಿದೆ. ರಾಯಚೂರು, ಬೀದರ್ ಅಲ್ಲೆಲ್ಲ ಹೆವಿ ಚಳಿ. ಸಾಕಷ್ಟು ಕಡೆ ಮಧ್ಯಾಹ್ನ ಕೂಡ ಚಳಿಯ ಅನುಭವ. ಜನ ಮನೆಯಿಂದ ಹೊರಗೆ ಬರೋಕೆ 2 ಬಾರಿ ಯೋಚನೆ ಮಾಡೋ ರೀತಿಯಾಗಿದೆ. ಹೈವೇಲಿ ಹೋಗೋ ಟೈಮ್ನಲ್ಲಿ ರೋಡ್ ಸರಿ ಕಾಣಲ್ಲ. ಬೆಳಗಿನ ಜಾವ ದೂರಕ್ಕೆ ತನಕ ಫುಲ್ ಮಂಜು ಮುಸುಕಿರುತ್ತೆ. ಹೀಗಾಗಿ ಜನ ದಿಗ್ಭ್ರಮೆಯಾಗಿದ್ದಾರೆ ವಾತಾವರಣಕ್ಕೆ ಏನಾಯಿತು ಅಂತ. ವಿಜ್ಞಾನಿಗಳು ಇದನ್ನು ಸೈಬೀರಿಯಾದಿಂದ ಬರೋ ಚಳಿಗಾಳಿ ಅಥವಾ ಲಾನಿನ ಎಫೆಕ್ಟ್ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನಿದು ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯ ಸದಸ್ಯರಾಗ್ಬೋದು. ಹಾಗೆ 7 ಸೈನ್ಸ್ ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ಶಿರ್ಡಿ ಸಾಯಿಬಾಬಾ, ನಾಶಿಕ್, ತ್ರಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಸಕ್ತರು ಕಾಲ್ ಮಾಡಿ. ನಡುಕ್ತಿದ್ದಾರೆ ರಾಜ್ಯದ ಜನ. ಸ್ನೇಹಿತರೆ, ಡಿಸೆಂಬರ್ 8ರಿಂದ ರಾಜ್ಯದ ವಾತಾವರಣ ಫುಲ್ ಚೇಂಜ್ ಆಗಿದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಸ್ವಲ್ಪ ಥಂಡಿ ಇರುತ್ತೆ, ಆದರೆ ಈ ಸಲ ಅನಿರೀಕ್ಷಿತವಾಗಿ ತಾಪಮಾನ ತುಂಬಾ ಡ್ರಾಪ್ ಆಗ್ತಿದೆ. ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆಗಳಲ್ಲೂ ಕೂಡ ಕನಿಷ್ಠ ತಾಪಮಾನ ದಾಖಲಾಗ್ತಾ ಇದೆ, ಬೀಳ್ತಾ ಇದೆ. ಬೀದರ್ನಲ್ಲಿ ತಾಪಮಾನ 10 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೆಳಗೆ ಹೋಗಿದೆ. ಇದು ಸಾಮಾನ್ಯಕ್ಕಿಂತ 4-5 ಡಿಗ್ರಿ ಕೆಳಗೆ ಹೋಗಿದೆ ಇದು. ಆದರೆ ಬೆಂಗಳೂರಿನ ಕತೆ ಇನ್ನೂ ಬೇರೆ ಥರ ಇದೆ. ಸಾಮಾನ್ಯವಾಗಿ ಬೆಂಗಳೂರನ್ನ ಪೆನ್ಷನರ್ಸ್ ಹೆವೆನ್, ಅಂದರೆ ಬೆಂಗಳೂರು ವಾತಾವರಣ ವಯಸ್ಸಾದವ್ರಿಗೂ ಕೂಡ ಅನುಕೂಲಕರ, ಹಿತ ಅಂತ. ಯಾವುದೇ ಕಾಲ ಇದ್ರೂ ಉಳಿಯೋಕೆ ವೆದರ್ ಚೆನ್ನಾಗಿರುತ್ತೆ ಅಂತ. ಆದರೆ ಈಗ ಈ ಕೂಲ್ ಸಿಟಿ ಓವರ್ ಕೂಲ್ ಆಗ್ತಾ ಇದೆ. ಮಧ್ಯಾಹ್ನ ಕೂಡ ಚಳಿಯ ಫೀಲ್ ಆಗುತ್ತೆ. ಬೆಂಗಳೂರು ನಗರದಲ್ಲಿ ಕನಿಷ್ಠ ತಾಪಮಾನ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ. ಅಂದರೆ ಸಾಮಾನ್ಯಕ್ಕಿಂತ ಕನಿಷ್ಠ 3-4 ಡಿಗ್ರಿ ಕಮ್ಮಿಯಾಗಿದೆ. ಅತ್ತ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶ, ಅದರಲ್ಲೂ ಕೂಡ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ತಾಪಮಾನ ದಾಖಲಾಗಿದೆ. ಅಂದರೆ ಕೇವಲ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ರಾಜಧಾನಿ ಬೆಂಗಳೂರು ಕೂಡ ಅನಿರೀಕ್ಷಿತ ಚಳಿಯಿಂದ ನಡುತ್ತಾ ಇದೆ. ಭಾರತೀಯ ಹವಾಮಾನ ಇಲಾಖೆ IMDಯ ವಿಜ್ಞಾನಿಗಳು ಮತ್ತು ಬೆಂಗಳೂರಿನ ಪ್ರೊಫೆಸರ್ಗಳು ಈ ಅಸಹಜ ಚಳಿಯ ಹಿಂದಿನ ಕಾರಣಗಳನ್ನು ಡಿಕೋಡ್ ಮಾಡಿದ್ದಾರೆ. ಅವರ ಪ್ರಕಾರ ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರುವ ಹವಾಮಾನ ಬದಲಾವಣೆಯಲ್ಲ, ಇದರ ಹಿಂದೆ ಜಾಗತಿಕ ಮತ್ತು ಪ್ರಾದೇಶಿಕ ಹವಾಮಾನ ವಿದ್ಯಮಾನಗಳ ದೊಡ್ಡ ಪಾಲಿದೆ ಅಂತ ಹೇಳಿದ್ದಾರೆ. ಸಣ್ಣ ಹುಡುಗಿಯ ಆಟ. ಈ ಸಡನ್ ಚಳಿ ಜಾಸ್ತಿ ಆಗಿರೋದಕ್ಕೆ ವಿಜ್ಞಾನಿಗಳು 3 ಮುಖ್ಯ ಕಾರಣ ಕೊಟ್ಟಿದ್ದಾರೆ. ಮೊದಲನೇದು ಲಾನಿನ, ಎರಡನೇದು ರಷ್ಯಾ ಅಥವಾ ಸೈಬೀರಿಯಾದಿಂದ ಬರೋ ಒಣ ಮತ್ತು ಶೀತ ಗಾಳಿ, ಮತ್ತು ಮೂರನೇದು ನಮ್ಮ ಲೋಕಲ್ ಫ್ಯಾಕ್ಟರ್ಸ್. ಈ ಲಾನಿನ ಅನ್ನೋದು ಸ್ಪ್ಯಾನಿಷ್ ಪದ. ಇದರ ಅರ್ಥ ಸಣ್ಣ ಹುಡುಗಿ, ದ ಲಿಟಲ್ ಗರ್ಲ್ ಅಂತ. ಇದು ಪೆಸಿಫಿಕ್ ಸಾಗರದ ವಾತಾವರಣದಲ್ಲಿ ಆಗೋದು ನ್ಯಾಚುರಲ್ ವೆದರ್ ಫೆನಾಮಿನನ್. ಈ ವಿದ್ಯಮಾನ ಎಲ್ ನಿನೋ ಪ್ಯಾಟರ್ನ್ಗೆ ಸಂಪೂರ್ಣ ವಿರುದ್ಧವಾಗಿರೋದು. ಈ ಎರಡನ್ನು ಒಟ್ಟಾಗಿ ENSO, ಎಲ್ ನಿನೋ ಸದನ್ ಆಸಿಲೇಷನ್ ಅಂತ ಕರೀತಾರೆ. ಈ ಲಾನಿನ ಆಕ್ಟಿವ್ ಆದಾಗ ಇಡೀ ಜಗತ್ತಿನ ಹವಾಮಾನದ ಮೇಲೆ ಎಫೆಕ್ಟ್ ಆಗುತ್ತೆ. ಸಾಮಾನ್ಯವಾಗಿ ಭೂಮಧ್ಯ ರೇಖೆಯ ಬಳಿ ಪ್ಯಾಸಿಫಿಕ್ ಸಾಗರದ ನೀರು ಬಿಸಿಯಾಗಿರುತ್ತೆ. ಆದರೆ ಲಾನಿನ ಉಂಟಾದಾಗ ಈ ನೀರು ಸಾಮಾನ್ಯಕ್ಕಿಂತ ಹೆಚ್ಚು ತಣ್ಣಗಾಗುತ್ತೆ. ಇದರಿಂದ ಸಮುದ್ರದ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸೋ ಟ್ರೇಡ್ ವಿಂಡ್ಸ್ ಜಾಸ್ತಿ ಸ್ಟ್ರಾಂಗ್ ಆಗಿರ್ತವೆ. ಈ ಸ್ಟ್ರಾಂಗ್ ವಿಂಡ್ ಸಮುದ್ರದ ಮೇಲ್ಮೈಯಲ್ಲಿರೋ ಬಿಸಿ ನೀರನ್ನು ಪಶ್ಚಿಮ ಪ್ಯಾಸಿಫಿಕ್ ಸಾಗರದ ಕಡೆಗೆ, ಅಂದರೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಕಡೆಗೆ ಪುಷ್ ಮಾಡುತ್ತೆ. ಬೆಚ್ಚಗಿನ ನೀರು ಪಶ್ಚಿಮಕ್ಕೆ ಹೋದಾಗ ಅದರ ಜಾಗ ತುಂಬೋಕೆ ಸಮುದ್ರದ ಆಳದಲ್ಲಿರೋ ಹೆಚ್ಚು ತಂಪಾಗಿರೋ ನೀರು ಮೇಲ್ಮೈಗೆ ಬರುತ್ತೆ. ಈ ಪ್ರಕ್ರಿಯೆಗೆ ಅಪ್ ವೆಲ್ಲಿಂಗ್ ಅಂತ ಕರೀತಾರೆ. ಈ ತಂಪಾದ ನೀರು ಪ್ಯಾಸಿಫಿಕ್ ಸಾಗರದ ಮೇಲ್ಮೈಯನ್ನ ಇನ್ನೂ ತಂಪು ಮಾಡುತ್ತೆ. ಪ್ಯಾಸಿಫಿಕ್ ಸಾಗರದ ಈ ತಾಪಮಾನ ಬದಲಾವಣೆ ಜೆಟ್ ಸ್ಟ್ರೀಮ್ ಅನ್ನು ಜಾಗತಿಕ ಗಾಳಿಯ ಮಾದರಿ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ಸಮುದ್ರದ ಮೇಲಿರೋ ಗಾಳಿ ಜಾಸ್ತಿ ಕೋಲ್ಡ್ ಆದಾಗ ಇಡೀ ಜಗತ್ತಿನಲ್ಲಿ ಸುಳಿದಾಡೋ ಗಾಳಿ ಕೂಡ ತಣ್ಣಗಾಗುತ್ತೆ. ಈ ಜೆಟ್ ಸ್ಟ್ರೀಮ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇವು ಫಾಸ್ಟ್ ವಿಂಡ್ ಆಗಿದ್ದು ಭೂಮಿಯ ವಾತಾವರಣದಲ್ಲಿ ಏರ್ ಕರೆಂಟ್ ನ ಕ್ರಿಯೇಟ್ ಮಾಡ್ತವೆ. ಅಂದ್ರೆ ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಕಡೆಗೆ ಗಾಳಿ ಓಡಾಡುತ್ತೆ. ಇದರಿಂದಾಗಿ ಕೆಲ ಕಡೆ ಹೆಚ್ಚು ಮಳೆಯಾಗುತ್ತೆ ಮತ್ತು ಕೆಲ ಕಡೆ ಬರಗಾಲ ಉಂಟಾಗುತ್ತೆ. ಉದಾಹರಣೆಗೆ ಲಾನಿನ ಇದ್ದಾಗ ಭಾರತದಂತಹ ರಾಷ್ಟ್ರಗಳಲ್ಲಿ ಚಳಿಗಾಲ ಹೆಚ್ಚು ಚಳಿಯಾಗಿರುತ್ತೆ ಮತ್ತು ಮಳೆಗಾಲದಲ್ಲಿ ಒಳ್ಳೆ ಮಳೆ ಆಗುತ್ತೆ. ಸದ್ಯ ನಾವು 5ನೇ ಲಾನಿನ ಸ್ಟೇಜ್ ನಲ್ಲಿದ್ದೀವಿ. ಅಂದ್ರೆ ಕಳೆದ 6 ವರ್ಷಗಳಲ್ಲಿ 5ನೇ ಬಾರಿಗೆ ಲಾನಿನ ಆಕ್ಟಿವ್ ಆಗಿದೆ. ಇದು ಪ್ರತಿ ವರ್ಷ ಆಗಲ್ಲ, ಒಂಥರ ಅಸಾಮಾನ್ಯ ವಿದ್ಯಮಾನ ಅಂತ ಹೇಳ್ಬೋದು. ಇದು ಲಾನಿನ ಸಾಮಾನ್ಯವಾಗಿ 3ರಿಂದ 1 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಹಿಂದೆ 2020ರಿಂದ 23 ತನಕ ಆಗಿತ್ತು. ಈಗ 2025ರಲ್ಲಿ ಮತ್ತೆ ಬಂದಿದೆ. ಜೊತೆಗೆ ಈ ಲಾನಿನ ಮಾನ್ಸೂನ್ ಥರ ಅಲ್ಲ, ಇದು ಯಾವಾಗ ಬೇಕಾದರೂ ಆಗ್ಬೋದು. ಇದೇ ಟೈಮಿಗೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕೂ ಆಗೋದಿಲ್ಲ. ಎರಡನೇ ಕಾರಣ ಸೈಬೀರಿಯಾದಿಂದ ಬರೋ ಶೀತ ಮತ್ತು ಒಣಗಾಳಿ. ಲಾನಿನ ಎಫೆಕ್ಟ್ನಿಂದ ಉತ್ತರ ಧ್ರುವ ಅಥವಾ ನಾರ್ತ್ ಪೋಲ್ ಸೈಡ್ನಿಂದ
ವಿಶೇಷವಾಗಿ ಸೈಬೀರಿಯಾದಿಂದ, ರಷ್ಯಾದ ಸೈಬೀರಿಯಾ ಪ್ರದೇಶದಿಂದ ಬೀಸುವ ಒಣ ಗಾಳಿಗಳು ಸಾಮಾನ್ಯವಾಗಿ ತಾವಿರೋ ಪ್ರದೇಶದಲ್ಲಿ ಇರದೆ ಭೂಮಿಯ ದಕ್ಷಿಣದ ಕಡೆಗೆ ಹೆಚ್ಚು ಪ್ರವೇಶ ಮಾಡ್ತವೆ. ಅಂದರೆ ಗಾಳಿ ಹಿಮಾಲಯ ದಾಟಿ ಭಾರತವನ್ನು ಪ್ರವೇಶ ಮಾಡ್ತವೆ. ಇವು ಅತಿ ಕೋಲ್ಡ್ ಆಗಿರೋದ್ರ ಜೊತೆಗೆ ಬಹಳ ಡ್ರೈ ಇರ್ತವೆ. ಅಂದರೆ ಇದರಲ್ಲಿ ನೀರಿನ ಅಂಶ ಇರೋದಿಲ್ಲ. ಈ ಗಾಳಿ ಕರ್ನಾಟಕದವರೆಗೂ ತಲುಪಿದಾಗ ಇಲ್ಲಿನ ತಾಪಮಾನ ಇದ್ದಕ್ಕಿದ್ದಂತೆ ಕಮ್ಮಿ ಆಗುತ್ತೆ. ಇದನ್ನು ಸೈಬೀರಿಯನ್ ಬರ್ಸ್ಟ್ ಅಂತ ಕರೀತಾರೆ. ಮೂರನೇ ಕಾರಣ ಸ್ಥಳೀಯ ಅಂಶಗಳು. ಸೈಬೀರಿಯಾದಿಂದ ಬರೋ ಶೀತ ಗಾಳಿ ಮತ್ತು ಲಾನಿನ ಎಫೆಕ್ಟ್ ಜೊತೆಗೆ ನಮ್ಮ ಕರ್ನಾಟಕದ ವಾತಾವರಣದಲ್ಲಿ ನಡೆಯೋ ಕೆಲ ಸ್ಥಳೀಯ ವಿದ್ಯಮಾನಗಳು ಕೂಡ ಚಳಿಯನ್ನು ತೀವ್ರಗೊಳಿಸಿವೆ. ಡಿಕೆ ಮತ್ತು ಸಿದ್ದು ನಾಟಿಕೋಳಿ ಸಾರಿನ ಊಟ ಅಲ್ಲ, ಹವಾಮಾನದ್ದು. ರಾಜ್ಯದ ಹವಾಮಾನ ಈಗ ಮೋಡರಹಿತ, ಅಂದರೆ ಆಕಾಶದಲ್ಲಿ ಮೋಡಗಳು ಕಮ್ಮಿ ಇದ್ದಾವೆ. ರೀಸೆಂಟಾಗಿ ಬಂದಿದ್ದ ದಿತ್ವ ಚಂಡಮಾರುತ ಇಲ್ಲಿನ ಮೋಡಗಳನ್ನು ತಗೊಂಡು ಹೋಗಿ ಮಳೆಯಾಗಿ ಸುರಿಸಿದೆ. ಹೀಗಾಗಿ ರಾಜ್ಯದಲ್ಲಿ ಮೋಡಗಳು ಕಮ್ಮಿ ಆಗಿವೆ. ಇದರಿಂದ ಹಗಲಿನಲ್ಲಿ ಸೂರ್ಯನ ಶಾಖ ಭೂಮಿಯನ್ನು ತಲುಪಿದ್ರೂ ಕೂಡ ರಾತ್ರಿ ಶಾಖ ವಾತಾವರಣಕ್ಕೆ ಸುಲಭವಾಗಿ ಮರಳಿ ಹೋಗುತ್ತೆ. ಮೋಡಗಳು ಇದ್ದಿದ್ರೆ ಮೋಡ ಹೀಟ್ನ ಬ್ಲ್ಯಾಂಕೆಟ್ ಥರ ಕವರ್ ಮಾಡಿ ಭೂಮಿಯ ಶಾಖವನ್ನು ಹಿಡಿದಿಟ್ಕೊಳ್ತಾ ಇತ್ತು. ಆದರೆ ಮೋಡಗಳು ಇಲ್ಲದ ಕಾರಣ ರಾತ್ರಿ ಇಡೀ ಶಾಖ ವಾಪಸ್ ಭೂಮಿಯಿಂದ ಖಾಲಿಯಾಗಿ ಹೋಗ್ಬಿಡುತ್ತೆ. ತಾಪಮಾನ ಗಣನೀಯವಾಗಿ ಇಳಿಯುತ್ತೆ. ಇದನ್ನು ರೇಡಿಯೇಷನಲ್ ಕೂಲಿಂಗ್ ಅಂತ ಕರೀತಾರೆ. ಇದು ಕರ್ನಾಟಕದಲ್ಲಿ ಚಳಿಯನ್ನು ಜಾಸ್ತಿ ಫೀಲ್ ಆಗೋ ರೀತಿ ಮಾಡಿದೆ. ಪರಿಣಾಮ ಏನು? ಲಾನಿನ ದೀರ್ಘಕಾಲದವರೆಗೆ ಇದ್ರೆ ಕೇವಲ ಚಳಿಗಾಲದ ತಾಪಮಾನವನ್ನು ಮಾತ್ರವಲ್ಲದೆ ಕೃಷಿ ಉತ್ಪಾದನೆ ಮೇಲೂ ಕೂಡ ಪರಿಣಾಮ ಬೀರುತ್ತಿದ್ದು. ಉದಾಹರಣೆಗೆ ಮುಂದಿನ ವರ್ಷ ಕೃಷಿ ಉತ್ಪನ್ನಗಳ ಬೆಲೆ ಹೆಚ್ಚಾಗಬಹುದು ಅನ್ನೋ ಆತಂಕ ಕೂಡ ಇದೆ. ಬ್ಲೂಮ್ಬರ್ಗ್ ರಿಪೋರ್ಟ್ ಪ್ರಕಾರ ನಿರಂತರ 5ನೇ ಬಾರಿಗೆ ಕಾಣಿಸ್ಕೊಳ್ತಿರೋ ಲಾನಿನ ಈಗ ಆಲ್ರೆಡಿ ಬೆಳೆಗಳು ಮತ್ತು ಸಪ್ಲೈ ಚೈನನ್ನು ಅಡ್ಡಿಪಡಿಸ್ತಾ ಇದೆ. ಹೀಗೆ ಮುಂದುವರೆದ್ರೆ ಬೆಳೆಗಳು ಕೈಕೊಟ್ಟು ಮಾರ್ಕೆಟ್ನಲ್ಲಿ ತರಕಾರಿ ಹಾಗೂ ಇನ್ನಿತರ ವಸ್ತುಗಳ ರೇಟ್ ಜಾಸ್ತಿ ಆಗ್ಬೋದು. ಹಾಗೆ ಈ ಚಳಿಗಾಲದಿಂದ ದಿಲ್ಲಿಯಂಥ ನಗರಗಳಲ್ಲಿ ಹೆಚ್ಚು ಕಷ್ಟ ಆಗ್ತಾ ಇದೆ. ಸ್ಮೋಕ್ ಹಾಗೂ ಫಾಗ್ ಅಂದರೆ ಮಂಜು ಸೇರಿಕೊಂಡು ಸ್ಮಾಗ್ ಕ್ರಿಯೇಟ್ ಆಗ್ತಿದೆ. ಇದರಿಂದ ಈಗ ಆಲ್ರೆಡಿ ಇದ್ದ ಏರ್ ಪೊಲ್ಯೂಷನ್ನ ಸಮಸ್ಯೆ ಉಲ್ಬಣಿಸ್ತಾ ಇದೆ. ಕಷ್ಟ ಆಗ್ತಿದೆ ಜನರ ಜೀವನಕ್ಕೆ, ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ. ದಿಲ್ಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ 500 ದಾಟಿ ಮೇಲಕ್ಕೆ ಹೋಗ್ತಾ ಇದೆ. ಈ ಸ್ಮಾಗ್ನಿಂದ ವಿಸಿಬಿಲಿಟಿ ಹಾಳಾಗಿ ಹೋಗಿದೆ. 5-10 ಮೀಟರ್ಗಿಂತ ಜಾಸ್ತಿ ದೂರದ ಕಾರು, ವಸ್ತು, ಬೈಕ್ ಏನು ಕಾಣಿಸ್ತಾ ಇಲ್ಲ. ವೆಹಿಕಲಲ್ಲಿ ಲೈಟ್ಸ್ ಎಲ್ಲ ಇರುತ್ತೆ, ಅವೇ ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ. ಇನ್ನು ಹತ್ತಿರದಲ್ಲಿ ಓಡಾಡೋ ಜನರು, ರೋಡ್ ದಾಟ್ತಿರೋ ಮಕ್ಕಳು, ವಯಸ್ಸಾದವರು, ನಿಧಾನಕ್ಕೆ ಮೂವ್ ಆಗೋರು, ಅಥವಾ ಯಾರೇ ಸಾಮಾನ್ಯ ಜನ ಫಾಸ್ಟಾಗಿ ಮೂವ್ ಆಗೋರು ಆದರೂ ಕೂಡ ಕಾಣಿಸ್ಲಿಲ್ಲ ಅಂದರೆ ಹೇಗೆ ಅವಾಯ್ಡ್ ಮಾಡೋದು? ಹೇಗೆ? ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅಷ್ಟೊಂದು ಸಮಸ್ಯೆ ಆಗ್ತಿದೆ. ಡಾಕ್ಟರ್ಗಳು ದಿಲ್ಲಿಯಲ್ಲಿ ಜಾಸ್ತಿ ಹೊರಗೆ ಬರಬೇಡಿ ಅಂತ ಹೇಳ್ತಿದ್ದಾರೆ. ಇಂಡಿಗೋ ಕ್ರೈಸಿಸ್ ಬಳಿಕ ಚೇತರಿಸಿಕೊಳ್ತಾ ಇದ್ದ ವಿಮಾನಯಾನಕ್ಕೂ ಅಡಚಣೆಯಾಗಿ 106 ವಿಮಾನಗಳು ಕ್ಯಾನ್ಸಲ್ ಆಗ್ತಿವೆ. ಮತ್ತೆ 60-70 ರೈಲುಗಳು ಕೂಡ ಕ್ಯಾನ್ಸಲ್ ಆಗಿವೆ. ಹಾಗೆ ಹವಾಮಾನ ಇಲಾಖೆ ತಜ್ಞರ ಪ್ರಕಾರ ಇದಿನ್ನೂ ಕೆಲ ದಿನಗಳ ಕಾಲ ಮುಂದುವರಿಯೋ ಚಾನ್ಸ್ ಇದೆ. ತಾಪಮಾನ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರೋಕೆ ಟೈಮ್ ಹಿಡಿಬೋದು. ಹೀಗಾಗಿ ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ, ಹುಷಾರಾಗಿರಿ. ಚಿಕ್ಕ ಮಕ್ಕಳನ್ನು ಬೆಳ್ಳಂಬೆಳಗ್ಗೆ ಇಂಥ ಕೋಲ್ಡ್ಗೆ, ಥಂಡಿಗೆ ಎಕ್ಸ್ಪೋಸ್ ಮಾಡಬೇಡಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ದಿಲ್ಲಿಲಂತೂ ಆಲ್ರೆಡಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸದ್ಯಕ್ಕೆ ಆ ರೀತಿ ಯಾರೂ ಹೇಳಿಲ್ಲ. ಆದರೂ ಕೂಡ ಇಮ್ಯಾಜಿನ್ ಮಾಡಿ, ನಿಮಗೆ ಇಳಿಯೋಕ್ಕೂ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ. ಬೆಂಗಳೂರಲ್ಲಿ ಮಕ್ಕಳ ಸ್ಕೂಲೆಲ್ಲ ಬೆಳಗ್ಗೆ ಬೇಗ ಶುರುವಾಗುತ್ತೆ. ಹಾಗಿರಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ನರ್ಸರಿ, ಪ್ಲೇ ಗ್ರೂಪ್, LKG, UKG, 1ನೇ ಕ್ಲಾಸು, ಈ ಲೆವೆಲ್ನ ಚಿಕ್ಕ ಚಿಕ್ಕ ಮಕ್ಕಳನ್ನು ನೀವು ಅಷ್ಟು ಬೆಳಗ್ಗೆ 8 ಗಂಟೆ 8ವರೆಗೆ ಬೆಳಗಿನ ಜಾವ 5:30 ಥರ ಫೀಲ್ ಆಗ್ತಿರುತ್ತೆ. ಕತ್ಲೆ ಇರುತ್ತೆ, ಇನ್ನೂ ಪೂರ್ತಿ ಬೆಳಕು ಬಿಟ್ಟಂಗೆ ಫೀಲಿಂಗ್ ಇರೋದಿಲ್ಲ. ಹೆವಿ ಚಳಿ ಇರುತ್ತೆ. ಏನೇ ನೀವು ಸ್ವೆಟರ್ ಹಾಕಿ ಕವರ್ ಮಾಡಿ ಕಳಿಸಿದ್ರು ಕೂಡ ಅಟ್ಲೀಸ್ಟ್ ಉಸಿರಾಡೋದು ಆಡಲೇಬೇಕು. ಅದೇ ವಾತಾವರಣದ ತಂಪು ಗಾಳಿಯನ್ನು ಅವರು ನೋಡಿ ಸ್ವಲ್ಪ ವೆದರ್ ಬೆಟರ್ ಆಗೋ ತನಕ ಕಳಿಸ್ತಿರೋ, ಅಥವಾ ಹಾಗೆ ಮನೇಲಿ ಇಟ್ಕೋತಿರೋ ಬೆಚ್ಚಿಗೆ ಮಕ್ಕಳನ್ನ ಚೂರು ನೋಡಿ. ನಿಮ್ಮ ಡಿಸಿಷನ್ ಇದು. ಕಳಿಸ್ಲೇಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ನೀಟಾಗಿ ಅವರ ಕಿವಿಯನ್ನು ಕವರ್ ಮಾಡಿ ಒಂದು ಮಾಸ್ಕ್ ಹಾಕಿ ಬೆಚ್ಚಗಿನ ಉಡುಪುಗಳನ್ನು ತೊಡಿಸಿ ಅವ್ರನ್ನ ಕಳಿಸಿ. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ನೀವು ಕೂಡ ಫೀಲ್ ಮಾಡ್ತಿದ್ದೀರಾ ಅಥವಾ ಇಲ್ವಾ? ನೀವು ಫುಲ್ ದಪ್ಪ ಚರ್ಮದವರ? ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.